ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಕೀರ್ತನೆಗಳ ಭಾಗ 112ನೇ ಅಧ್ಯಾಯ 1ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ. ಸಾಮ್ಸ್ 112 ವರ್ಡ್ 1 to 9. ಯೆಹೋವನನ್ನು ಸ್ತುತಿಸಿರಿ, ಯೆಹೋವನಿಗೆ ಭಯಪಟ್ಟು ಆತನ ಆಜ್ಞೆಗಳಲ್ಲಿ ಬಹಳವಾಗಿ ಸಂತೋಷಿಸುವ ಮನುಷ್ಯನು ಧನ್ಯನು. ಅವನ ಸಂತತಿಯು ಭೂಮಿಯಲ್ಲಿ ಪರಾಕ್ರಮಶಾಲಿಯಾಗಿರುವುದು, ಯಥಾರ್ಥನ ಸಂತತಿಯು ಆಶೀರ್ವಾದ ಹೊಂದುವುದು. ದ್ರವ್ಯವೂ ಐಶ್ವರ್ಯವೂ ಅವನ ಮನೆಯಲ್ಲಿ ಇವೆ. ಆತನ ನೀತಿಯು ಎಂದೆಂದಿಗೂ ನಿಲ್ಲುತ್ತದೆ. ಯಥಾರ್ಥನೇ ಕತ್ತಲಲ್ಲಿ ಬೆಳಕು ಹುಟ್ಟುತ್ತದೆ. ಆತನ ಕೃಪೆಯು ಅಂತಃಕರುಣೆಯು ನೀತಿಯು ಉಳ್ಳಾತನೇ. ದಯ ತೋರಿಸಿ ಸಾಲ ಕೊಡುವವನಿಗೆ ಒಳ್ಳೆಯದಾಗುವುದು. ಅವನು ತನ್ನ ಕಾರ್ಯಗಳನ್ನು ನ್ಯಾಯದಿಂದ ನಡೆಸುವನು. ನಿಶ್ಚಯವಾಗಿ ಅವನು ಎಂದೆಂದಿಗೂ ಕದಲನು. ನೀತಿವಂತನು ನಿತ್ಯವಾಗಿ ಜ್ಞಾಪಕದಲ್ಲಿ ಇರುವನು. ಅವನು ಕೆಟ್ಟ ಸುದ್ದಿಗೆ ಭಯಪಡುವನು. ಅವನ ಹೃದಯವು ಯೆಹೋವನಲ್ಲಿ ಭರವಸೆ ಬಿಟ್ಟು ಸ್ಥಿರವಾಗಿದೆ. ಅವನ ಹೃದಯವು ನೆಲೆಯಾಗಿದೆ. ಅವನು ತನ್ನ ವೈರಿಗಳ ಮೇಲೆ ತನ್ನ ಇಷ್ಟವನ್ನು ನೋಡುವ ಮಟ್ಟಿಗೂ ಭಯಪಡುವನು. ಅವನು ಬಡವರಿಗೆ ಹೆಚ್ಚಾಗಿ ಕೊಡುತ್ತಾನೆ. ಅವನ ನೀತಿಯು ಎಂದೆಂದಿಗೂ ನಿಲ್ಲುತ್ತದೆ. ಅವನ ಕೊಂಬು ಘನದಿಂದ ಉನ್ನತವಾಗುವುದು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯವಾಗಿ ನೋಡ್ತಾ ಇದ್ದೀವಿ. ದೇವರನ್ನು ಸ್ತುತಿಸುವವನು ಅಷ್ಟು ಮಾತ್ರ ಅಲ್ಲ, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳಲ್ಲಿ ಬಹಳವಾಗಿ ಸಂತೋಷಿಸುವ ಮನುಷ್ಯನು ಧನ್ಯನು. ದೇವರಿಗೆ ಸ್ತೋತ್ರ. ದೇವರನ್ನ ಸ್ತುತಿಸ್ರಿ, ಮಹಿಮೆಪಡಿಸ್ರಿ, ಘನಪಡಿಸ್ರಿ, ಆರಾಧಿಸ್ರಿ, ಕೀರ್ತಿಸ್ರಿ. ಇದನ್ನು ನಾವು ಹೇಳ್ತಾನೆ ಇದ್ದೀವಿ. ಭಾಳಷ್ಟು ವಾಕ್ಯಗಳು ಇದನ್ನು ಹೇಳುತ್ತೆ. ಕಾರಣ ಅವರಿಗೆ ಅದೊಂದೇ ನಾವು ಸಲ್ಲಿಸ್ತಕ್ಕಂಥದ್ದು. ಕೊಡೋದಕ್ಕೆ ಅಂತ ನಮ್ಮ ಹತ್ರ ಏನಿಲ್ಲ. ನಾವು ಕೊಡೋದಕ್ಕೆ ನಮ್ಮ ಹತ್ರ ಇರ್ತಕ್ಕಂಥದ್ದು ಒಂದೇ, ದೇವ್ರನ್ನ ಸ್ತುತಿಸ್ತಕ್ಕಂಥದ್ದು, ದೇವ್ರನ್ನ ಕೀರ್ತಿಸ್ತಕ್ಕಂಥದ್ದು, ಮಹಿಮೆ ಪಡಿಸ್ತಕ್ಕಂಥದ್ದು. ಇಷ್ಟೇ ನಮ್ಮ ಹತ್ರ ನಮ್ಮಿಂದ ಅವ್ರು ಕೊಡೋಕ್ಕಾಗೋದು. ಅವ್ರು ನಮ್ಮಿಂದ ಬಯಸ್ತಕ್ಕಂಥದ್ದು ಇದೆ. ಇನ್ಯಾವುದು ಸಹ ನಮ್ಮಿಂದ ಕೊಡೋಕ್ಕಾಗೋದು ಇಲ್ಲ. ಅಷ್ಟಕ್ಕೂ ನಮ್ಮ ಹತ್ರ ಇನ್ಯಾವುದಿದ್ರೂ ಸಹ ಅದು ಅವ್ರದ್ದೇ. ನಮ್ಮದು ಅಂತ ಏನಿಲ್ಲ. ನಮ್ಮ ಹತ್ರ ಏನೇನಿದೆ ಅದೆಲ್ಲ ಅವ್ರದ್ದೇ. ಆದರೆ ನಾವು ನಮ್ಮದು ಅಂತ ಏನಾದರೂ ಕೊಡೋದಿದ್ದರೆ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಮಹಿಮೆಯನ್ನು ಸಲ್ಲಿಸೋದು, ಕೀರ್ತಿಸ್ತಕ್ಕಂಥದ್ದು, ಘನಪಡಿಸ್ತಕ್ಕಂಥದ್ದಾಗಿದೆ. ಸ್ವಂತ ಮನುಷ್ಯನ ಯಾರಾಗಿರ್ತಾರೆ ಅಂದರೆ ಧನ್ಯನು, ಅವನ ಭಾಗ್ಯವಂತನು, ಅವನ ಪುಣ್ಯವಂತನು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಅವನ ಸಂತತಿ ಭೂಮಿಯಲ್ಲಿ ಪರಾಕ್ರಮಶಾಲಿಯಾಗಿರುವುದು. ಭಾಳ ಪ್ರಮುಖವಾಗಿ ದಾವೀದನಿಗೆ ಕುರಿತಾದಂಥ ಒಂದು ಸಾಕ್ಷಿ. ದಾವೀದನೇ ಪ್ರಮುಖವಾದಂಥ ಸಾಕ್ಷಿ ಈ ಕೀರ್ತನೆ ಭಾಗಕ್ಕೆ. ಅವನ ಸಂತತಿಯು ಭೂಮಿಯಲ್ಲಿ ಪರಾಕ್ರಮಶಾಲಿಯಾಗಿರುವುದು, ಯಥಾರ್ಥನ ಸಂತತಿಯು ಆಶೀರ್ವಾದವನ್ನು ಹೊಂದುವುದು. ದೇವರಿಗೆ ಸ್ತೋತ್ರ. ದ್ರವ್ಯವೂ ಐಶ್ವರ್ಯವೂ ಅವನ ಮನೆಯಲ್ಲಿ ಇವೆ. ಆತನ ನೀತಿಯು ಎಂದೆಂದಿಗೂ ನಿಲ್ಲುತ್ತದೆ. ದೇವರಿಗೆ ಸ್ತೋತ್ರ. ದಾವೀದ ಅರಸನಾಗಿದ್ದಾನೆ ಅಂತ ಆಶೀರ್ವದಿಸಿದ್ದು ನೋಡಿದ್ದೀವಿ. ಆದರೆ ಸೊಲೊಮನ ಅರಸನನ್ನು, ಅವನ ಮಗನಂತ ಸೊಲೊಮನ ಅರಸನನ್ನು ದೇವರು ಸಕಲ ವೈಭವಗಳನ್ನ ಕೊಟ್ಟು ಆಶೀರ್ವದಿಸಿರುವಂಥ ವಾಕ್ಯ ಹೇಳುತ್ತೆ. ಆಗಲಿ ಆ ಹಿಂದೆನೇ ಆಗಲಿ, ಸೊಲೊಮನ ಅರಸನಿಗಿಂತ ಹಿಂದೆನೇ ಆಗಲಿ, ಸೊಲೊಮನ ಅರಸನ ಕಾಲದಲ್ಲೇ ಆಗಲಿ, ಸೊಲೊಮನ ನಂತರದ ಕಾಲದಲ್ಲೇ ಆಗಲಿ, ನಾನು ಯಾರನ್ನೂ ಸಹ ಇಷ್ಟು ಮಟ್ಟಿಗೆ ಆಶೀರ್ವದಿಸಲ್ಲ. ಅಷ್ಟು ಮಟ್ಟಿಗೆ ಸೊಲೊಮನ ಅರಸನನ್ನು ಸಕಲ ಐಶ್ವರ್ಯದಿಂದ ನಾನು ಆಶೀರ್ವದಿಸ್ತೀನಿ ಅಂತ ದೇವರೇ ಹೇಳಿದ್ದಾರೆ. ಅಷ್ಟು ದೊಡ್ಡ ಐಶ್ವರ್ಯದಿಂದ ದೇವರು ಅವನ್ನ ಆಶೀರ್ವದಿಸಿದ್ದು ನಿಜನೇ. ದೇವರಿಗೆ ಸ್ತೋತ್ರ. ಸೊಲೊಮನ ಅರಸನ ಕಾಲ, ದಾವೀದ ಅರಸನ ಕಾಲವನ್ನು, ಸೊಲೊಮನ ಅರಸನ ಕಾಲವನ್ನು ಅದು ಇತಿಹಾಸದಲ್ಲಿ ಭೂಮಿಯ ಮೇಲೆ ಸುವರ್ಣಯುಗ ಅಂತ ಕರೆಯಲ್ಪಡುತ್ತೆ. ದೇವರಿಗೆ ಸ್ತೋತ್ರ. ಸೊ ಅಂಥ ಕಾಲಗಳು ದಾವೀದನ ನಂತರ ದಾವೀದನ ಕಾಲವೂ ಅಷ್ಟೇ. ಯಾಕೆಂದರೆ ಸಮಾಧಾನದಿಂದ, ನೆಮ್ಮದಿಯಿಂದ, ಸುಖ ಶಾಂತಿಯಿಂದ ತನ್ನ ದೇಶವನ್ನು ನಡೆಸಿದಂತಹ ಅರಸನು ದಾವೀದ ಅರಸನು. ಸೊಲೊಮನ ಅರಸನು ಅಷ್ಟೇ ಸಕಲ ವೈಭವದಿಂದ, ಯುದ್ಧವೇ ಇಲ್ಲದೆ ನಡೆಸಿದಂತಹ ಅರಸನಾಗಿದ್ದಾನೆ. ಅವರ ಕಾಲವನ್ನೇ ಇತಿಹಾಸದಲ್ಲಿ, ಪ್ರಪಂಚದಲ್ಲೇ ಸುವರ್ಣಯುಗ ಅಂತ ಕರೆಯಲ್ಪಡ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಈಗ ದೇವರಿಗೆ ಭಯಪಟ್ಟು ಜೀವಿಸ್ತಕ್ಕಂಥವನ್ನ ಹೇಗಿರುತ್ತೆ ಆಶೀರ್ವಾದ? ಅವನ ಸಂತತಿಯು ಭೂಮಿಯಲ್ಲಿ ಪರಾಕ್ರಮಶಾಲಿಯಾಗಿರುವುದು, ಯಥಾರ್ಥನ ಸಂತತಿಯು ಆಶೀರ್ವಾದವನ್ನು ಹೊಂದುವುದು. ದ್ರವ್ಯವೂ ಐಶ್ವರ್ಯವೂ ಅವನ ಮನೆಯಲ್ಲಿ ಇವೆ. ಅವನ ನೀತಿಯು ಎಂದೆಂದಿಗೂ ನಿಲ್ಲುತ್ತದೆ. ದೇವರಿಗೆ ಸ್ತೋತ್ರ. ಯಥಾರ್ಥನಿಗೆ ಕತ್ತಲೆಯಲ್ಲೂ ಸಹ ಬೆಳಕುಟ್ಟುತ್ತದೆ. ಅವನ ಕೃಪೆಯು ಅಂತಃಕರಣೆಯು ನೀತಿಯು ಉಳ್ಳಾತನೆ. ನಾವು ನೋಡೋಣ ಈಗ 4ನೇ ವಾಕ್ಯ
4:5 9ನೇ ವಾಕ್ಯ. ಯಥಾರ್ಥನಿಗೆ ಕತ್ತಲಲ್ಲೂ ಬೆಳಕು ಹುಟ್ಟುತ್ತದೆ, ಅವನ ಕೃಪೆಯೂ ಅಂತಃಕರಣೆಯೂ ನೀತಿಯೂ ಉಳ್ಳಾತನೆ. ದಯೆ ತೋರಿಸಿ ಸಾಲ ಕೊಡುವವನಿಗೆ ಒಳ್ಳೆಯದಾಗುವುದು, ಅವನು ತನ್ನ ಕಾರ್ಯಗಳನ್ನು ನ್ಯಾಯದಿಂದ ನಡೆಸುವನು. 9ನೇ ವಾಕ್ಯ. ಅವನು ಬಡವರಿಗೆ ಹೆಚ್ಚಾಗಿ ಕೊಡುತ್ತಾನೆ, ಅವನ ನೀತಿಯು ಎಂದೆಂದಿಗೂ ನಿಲ್ಲುತ್ತದೆ, ಅವನ ಕೊಂಬು ಘನದಿಂದ ಉನ್ನತವಾಗುವುದು. ದೇವರಿಗೆ ಸ್ತೋತ್ರ. ಜ್ಞಾನೋಕ್ತಿ 19ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಬಡವರಿಗೆ ದಯ ತೋರಿಸಿ ಸಾಲ ಕೊಡ್ತಕ್ಕಂಥವನು ಯೆಹೋವನಿಗೆ ಸಾಲ ಕೊಡುವವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಯೆಹೋವನು ಅವನಿಗೆ ಪ್ರತಿ ಉಪಕಾರವನ್ನು ಮಾಡುವತನಾಗಿದ್ದಾನೆ. ಸೊ ಹೇಗೆ ಬಡವರು ಸಾಲ ತೀರಿಸೋದಕ್ಕೋಸ್ಕರವಾಗಿ ಅವ್ರ ಜೀವಿತವೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ತೀರಿಸ್ಬೋದು. ದೇವರು ಮಾತ್ರ ಅವ್ರ ಜೀವಿತವೆಲ್ಲ ಅವ್ರಿಗೆ ಋಣ ತೀರಿಸ್ತಿರ್ತಾರೆ. ಅವ್ರ ಜೀವಿತ ಕಾಲವೆಲ್ಲ ಬಡವರಿಗೆ ಸಾಲ ಕೊಟ್ಟಿರ್ತಕ್ಕಂಥವನಿಗೆ, ಏಕೆಂದರೆ ದೇವರು ಸಾಲಗಾರರಾಗಿರ್ತಾರಲ್ಲ. ಹಾಗಾಗಿ ದೇವರು ಆ ಸಾಲವನ್ನು ಪ್ರತ್ಯುಪಕಾರವಾಗಿ ನಿರಂತರವಾಗಿ ಅವರು ಅದು ತೀರಿಸ್ತಾನೆ ಇರ್ತಾರೆ. ದೇವರಿಗೆ ಸ್ತೋತ್ರ. ಅವ್ರ ಜೀವಿತ ಕಾಲವೆಲ್ಲ ಅಷ್ಟರ ಮಟ್ಟಕ್ಕೂ ದೇವರು ಅವ್ರನ್ನ ಆಶೀರ್ವದಿಸುವವರಾಗಿರ್ತಾರೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆಗ ವಾಕ್ಯ ಭಾಗ ನೋಡೋಣ. 6ನೇ ವಾಕ್ಯ. ನಿಶ್ಚಯವಾಗಿ ಅವನು ಎಂದೆಂದಿಗೂ ಕದಲನು, ನೀತಿವಂತನು ನಿತ್ಯವಾಗಿ ಜ್ಞಾಪಕದಲ್ಲಿರುವನು. ದೇವರಿಗೆ ಸ್ತೋತ್ರ. ಬಡವರಿಗೆ ದಯ ತೋರಿಸಿದ್ದಾನೆ, ಬಡವರಿಗೆ ಕರಿಕರ ತೋರಿಸಿದ್ದಾನೆ, ಬಡವರಿಗೆ ಅದನ್ನು ಕೃಪೆ ದಯ ತೋರಿಸಿದ್ದಾನೆ, ಅನುಕಂಪ ತೋರಿಸಿದ್ದಾನೆ, ಸಾಲ ಕೊಟ್ಟಿದ್ದಾನೆ. ಸೊ ಅವನು ಯಾರಾಗಿರ್ತಾನೆ ಅಂತಂದರೆ ದೇವರಿಗೆ ಸಾಲ ಕೊಟ್ಟರನಾಗಿರ್ತಾನೆ. ಅಷ್ಟು ಮಾತ್ರ ಅಲ್ಲ, ನೀತಿವಂತನಾಗಿರ್ತಾನೆ. ನಿಶ್ಚಯವಾಗಿಯೂ ಸಹ ಅವನು ದೇವರ ಜ್ಞಾಪಕದಲ್ಲಿ ಯಾವಾಗಲೂ ಇರ್ತಾನೆ ಅಂತ ವಾಕ್ಯ ಹೇಳುತ್ತೆ. ಏಕೆಂದರೆ ದೇವರು ಸಾಲ ತೀರಿಸ್ಬೇಕಾಗಿರ್ತಲ್ಲ, ಅಷ್ಟು ಮಟ್ಟಕ್ಕೂ ದೇವರ ನಂಬಿಕಸ್ಥರಾಗಿರ್ತಾರಲ್ಲ. ಸೊ ಹಾಗಾಗಿ ಅವನು ಯಾವಾಗಲೂ ಸಹ ದೇವರ ನೆನಪಿನಲ್ಲಿರ್ತಾನೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಆಶೀರ್ವಾದ ಮಾತ್ರ ನಾವು 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 ಒಳ್ಳೆಯ ಕಾರ್ಯಗಳು ಮಾಡಿ ನಾವು ಆಶೀರ್ವಾದವನ್ನು ಹೊಂದ್ಕೊಂಡಿವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೂ ಮೀರಿ ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ಬಡವರಿಗೆ ದಯ ತೋರಿಸಿ ಸಹಾಯ ಮಾಡೋದಾದರೆ ದೇವರಿಗೆ ಸಾಲ ಕೊಟ್ಟಂತಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಯಥಾರ್ಥವಾಗಿ ನಿತ್ಯವಾಗಿ ಸಹ ದೇವರ ನೆನಪಿನಲ್ಲಿರ್ತಾರಂತೆ. ದೇವರು ಪ್ರತಿ ಉಪಕಾರವನ್ನು ಸದಾ ಕಾಲವನ್ನು ಮಾಡುವವರಾಗಿರ್ತಾನೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಅಂಥವನ ಸಂತತಿ ಭೂಮಿ ಮೇಲೆ ಪರಾಕ್ರಮಶಾಲಿ ಉಳ್ಳದ್ದಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಯಥಾರ್ಥನು ತನ್ನ ಸಂತತಿಯು ಆಶೀರ್ವಾದವನ್ನು ನಿರಂತರವಾಗಿ ಆಶೀರ್ವಾದವನ್ನು ಹೊಂದುವಂಥದ್ದಾಗಿರುತ್ತೆ ಅಂತ ವಾಕ್ಯ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರಿಗೆ ಸಾಲ ಕೊಡಬೇಕು ಅಂತ ನಿಮ್ಗೆ ಆಸೆ ಇದೆಯಾ? ದೇವರನ್ನೇ ಸಾಲಗಾರನ ಮಾಡಬೇಕು ಅನ್ನೋ ಆಸೆ ಏನಾದ್ರು ಉಂಟೋ, ಬಡವರಿಗೆ ದಯ ತೋರಿಸಿ, ಬಡವರ ದಯ ತೋರಿಸಿ ಸಹಾಯ ಮಾಡಿರಿ. ಆಗ ಕರ್ತನಿಗೆ ನೀವು ಸಾಲ ಕೊಟ್ಟಂಗಾಗಿರುತ್ತೆ. ದೇವರಲ್ಲಿ ನಿತ್ಯವಾಗಿ ದೇವ್ರಲ್ಲಿರ್ತೀರ. ನಿತ್ಯವಾಗಿ ಸಹ ದೇವರು ನಿಮಗೆ ಅದಕ್ಕೆ ಬದಲಾಗಿ ಪ್ರತ್ಯುಪಕಾರನ ಮಾಡ್ತಾನೆ ಇರ್ತಾರೆ. ಕೊನೆವರೆಗೂ ನಿರಂತರವಾಗಿ ನಿಮಗೆ ಸಾಲ ತೀರಿಸ್ತಾನೆ ಇರ್ತಾರೆ. ಸೊ ಆ ಥರದ ಜೀವಿತ ನೀವು ಜೀವಿಸ್ಬೇಕಾ? ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಂತತಿ ಆಶೀರ್ವಾದವನ್ನು ಬೇಕಾ? ದೇವರಿಗೆ ಸ್ತೋತ್ರ. ದೇವರನ್ನ ಸ್ತುತಿಸಿರಿ, ಕೀರ್ತಿಸಿರಿ, ಆರಾಧಿಸಿರಿ. ಅಷ್ಟು ಮಾತ್ರ ಅಲ್ಲ, ಆತನಿಗೆ ಭಯಭಕ್ತಿ ಉಳ್ಳವರಾಗಿರಿ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯದ ಪ್ರಕಾರವಾಗಿ ಬಡವರಿಗೆ ಕನಿಕರ ತೋರಿಸ್ರಿ, ದಯ ತೋರಿಸ್ರಿ, ಸಾಲ ಕೊಡ್ರಿ. ಆಗ ನನಗೆ ಸಾಲ ಕೊಟ್ಟಂಗಾಗುತ್ತೆ. ನಾನಂತೂ ಪ್ರತ್ಯುಪಕಾರ ನಿಮಗೆ ತೀರಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ನಿತ್ಯವಾಗಿಯೂ ನನ್ನ ನೆನಪಿನಲ್ಲಿರ್ತೀರ ಅಂತ ವಾಕ್ಯದ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರಿಯರೇ, ಆಶೀರ್ವಾದವನ್ನು ಸಂತತಿಗೆ ಕೂಡಿಟ್ಕೋಬೇಕಾ? ದೇವರ ವಾಕ್ಯಕ್ಕೆ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ರಿ. ದೇವರ ಆಜ್ಞೆಗಳ ಕೈಗೊಂಡು ನಡೀರಿ. ನಿಮಗೂ ನಿಮ್ಮ ಸಂತತಿಗೂ ಆಶೀರ್ವಾದ ಸ್ವಂತವಾಗಿರುತ್ತೆ, ಶಾಶ್ವತವಾದ್ದಾಗಿರುತ್ತೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಎಸಪ್ಪ, ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಯೆಹೋವನನ್ನು ಸ್ತುತಿಸಿರಿ. ಯೆಹೋವನಿಗೆ ಭಯಪಟ್ಟು ಆತನ ಆಜ್ಞೆಗಳಲ್ಲಿ ಆನಂದಿಸುವ ಮನುಷ್ಯರು ಧನ್ಯರು. ಅಷ್ಟು ಮಾತ್ರ ಅವರ ಸಂತತಿ ಭೂಮಿ ಮೇಲೆ ಉಳ್ಳದಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಅವರ ಸಂತತಿ ನಿರಂತರವಾಗಿ ಆಶೀರ್ವಾದವನ್ನು ಹೊಂದಿದ್ದಾಗಿರುತ್ತೆ ಅಂತ ಹೇಳ್ತೀರಾ. ನಿಮ್ಮ ವಾಕ್ಯದ ಮುಖದ ಮೂಲಕ ಅದಕ್ಕಾಗಿ ಸ್ತೋತ್ರ. ಎಸಪ್ಪ, ನಂಬಿಗಸ್ತರಾಗಿ ನಿನ್ನ ಜನರು ನಿನಗೆ ಭಯಭಕ್ತಿ ಉಳ್ಳವರಾಗಿ ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದು, ಅಷ್ಟು ಮಾತ್ರ ಅಲ್ಲ, ವಾಕ್ಯದ ಹೇಳ್ತಿದ್ದೀರಾ, ಬಡವರಿಗೆ ದಯ ತೋರ್ರಿ, ಬಡವರಿಗೆ ದಯ ತೋರಿ ಸಾಲ ಕೊಡುವವರು ಯೆಹೋವನಿಗೆ ಸಾಲ ಕೊಟ್ಟಂತಾಗುತ್ತೆ. ನೀವು ನನಗೆ ಸಾಲ ಕೊಟ್ಟರೆ ನಾನು ನಿರಂತರವಾಗಿ ನಿಮಗೆ ಉಪಕಾರ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಿತ್ಯವಾಗಿಯೂ ನನ್ನ ನೆನಪಿನಲ್ಲಿರ್ತೀರ ಅಂತ ವಾಕ್ಯದ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರು ನಂಬಿಗಸ್ತರಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರು ಆಶೀರ್ವಾದವನ್ನು ಹೊಂದ್ಕೊಳ್ಳಿ.
ಅಷ್ಟು ಮಾತ್ರ ಅಲ್ಲ, ಇತರರಿಗೂ ಆಶೀರ್ವಾದವಾಗಿರಲಿ. ಅಷ್ಟು ಮಾತ್ರ ಅಲ್ಲ, ಅವರು ಸಂತತಿಗೆ ಆಶೀರ್ವಾದವನ್ನು ಕೂಡಿಟ್ಕೊಳ್ಳಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸಿ, ಕೊರತೆಗಳು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.